ಕಲಿಕೇರಿಯ ಕೆಇಬಿಯಲ್ಲಿ ರೈತರ ಒಳಿತಿಗಾಗಿ ಶಾಸಕ ರಾಜುಗೌಡ ಪಾಟೀಲ್ ರವರು ಲಕ್ಷ್ಮೀ ದೇವಸ್ಥಾನದ ಪೂಜೆ ಸಲ್ಲಿಸಿ ವಿದ್ಯುತ್ ಚಾಲಿತ ಯಂತ್ರಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ರಮೇಶ್ ಅಡಿಕಿ, ರಮೇಶ್ ಹೆಂಡಿ, ಸಿದ್ದಣ್ಣ ಅಸ್ಕಿ, ಹನುಮಂತು ವಡ್ಡರ್, ಶಿವಾನಂದ ಸಜ್ಜನ್, ಶಂಕರಗೌಡ ಬಿರಾದಾರ್, ಶರಣು ಸಜ್ಜನ್, ಸುಭಾಸ್ ಸಜ್ಜನ್, ಸುನೀಲ್ ಪಾಟೀಲ್, ಚಂದ್ರು ಬಡಿಗೆ, ಯಲಗೂರ್ದಪ್ಪ ಒಡವಡಗಿ, ಶಿವರಾಜ್ ದೊರಿಗೋಳ್ ಹಾಜರಿದ್ದರು. ವರದಿ ಮಹಾಂತೇಶ್ ಕಾಂಬ್ಳೆ. ನಮ್ಮ ದೇವರಪ್ಪಿಗೆ ಮತಕ್ಷೇತ್ರದ ನೆಚ್ಚಿನ ರಾಜುಗೌಡ ಸಾಹೇಬರಿಗೆ ಈ ವೇದಿಕೆ ಮೇಲೆ ಆಶೀರ್ವಾದ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿ ನಮ್ಮ ಕಲಿಕೇರಿ ಶಾಖೆಯ ಶಾಖಾಧಿಕಾರಿಗಳಂತ ಶಂಕರಗೌಡ ಬ್ರದರ್ ಸಹಿತ ವೇದಿಕೆ ಮೇಲೆ ಆಶೀರ್ವಾದ ವಿನಂತಿ. ಅದೇ ರೀತಿ ರಮೇಶ್ ಅಣ್ಣರು ಬರುವುದು ನಮ್ಮ ನೆಚ್ಚಿನ ಶಾಸಕರಾದಂಥ ರಾಜುಗೌಡರವರು ಬಂದಿದ್ದು ನಮ್ಮ KV ಎಲ್ಲ ಸಿಬ್ಬಂದಿಗಳಿಗೆ ಭಾಳ ಒಂದು ಖುಷಿ ತರುವಂಥ ವಿಷಯ. ಯಾಕಂದ್ರೆ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಈ ಒಂದು ರೈತರಿಗೆ ಅನುಕೂಲ ಆಗುವಂಥ ಕೆಲಸಕ್ಕಾಗಲಿ, ರೈತರಿಗೆ ಒಂದು ಅನುಕೂಲ ಆಗ್ತದೆ ಅಂದ್ರೆ ನಾವು ಆಮಂತ್ರಣ ಇಲ್ಲದೇನೂ ನಾವು ಅಷ್ಟು ಸರಳ ಸಜ್ಜನಿಕೆಯಿಂದ ಬಂದು ನಾವು ಈ ಕೆಲಸಕ್ಕೆ ನಾವು ಭಾಗಿಯಾಗ್ತೀವಿ ಅನ್ನೋಂಥ ಮಾತುಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಬಂದು ಆಗಮಿಸಿದ್ದಕ್ಕಾಗಿ ಅವರಿಗೆ ನಮ್ಮೆಲ್ಲ ನೌಕರರ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ವೇದಿಕೆ ಮೇಲೆ ಅಂಬರೀಶ್ ನೋಡಿ ಹೂವ ನೀವು ಬರೀ ಸುನಿಲ್ ಕಣ್ಣು ನೋಡಿ ಹಾಗೆ ಚಾರ್ಜ್ ಆಗಿತ್ತು. ಮೊನ್ನಿಂದ ನಾನು ಫೋನ್ ಬರಾಕತ್ತಿದ್ದೆ. ಎಲ್ಲರಿಗಿಂತ ಹೆಚ್ಚು ಸಾತಾಡ್ದವ್ರು ಹೆಚ್ಚಾರ, ಮತ್ತು ಎಲ್ಲಿಯವ್ರು ಇಲ್ಲ. ಅದಕ್ಕೆ ನಮ್ಗೆ ಕರೆಂಟ್ ಬೇಕು, AWಗೆ ಮಾತಾಡ್ರಿ ಅಂದಿದ್ರು. ಮಾತಾಡಿ ಆಲ್ರೆಡಿ ಚಾರ್ಜ್ ಮಾಡೋಕ್ಕೂ ಹೇಳಿದ್ದೆ. ಇನ್ನೊಂದು ಇದು ಚಾರ್ಜ್ ಆಗ್ಬೇಕು ಅನ್ನಿಸ್ತದೆ ಫೀಡರ್. ಇವಾಗ 2 ಫೀಡರ್ ಚಾರ್ಜ್ ಆಗಿದೆ ಸರ್. ಇನ್ನೂ 2 ಫೀಡರ್ ಚಾರ್ಜ್ ಆಗಬೇಕು. ಅವು 2 ಫೀಡರ್ ಚಾರ್ಜ್ ಆದ್ಮ್ಯಾಗ ನಾವು ರೈತರಿಗೆ ಹಗಲತ್ತು ಅಂದ್ರೆ ನಾಳೆ ಬಿಟ್ಟು ನಾಡ್ದಿನಿಂದ ಹಗಲತ್ತು 7 hours ಕರೆಂಟ್ ಕೊಡುವಂಥ ಕೆಲಸ ಪ್ರಾಮಾಣಿಕವಾಗಿ ನಮ್ಮ ಅಧಿಕಾರಿಗಳು ಮಾಡ್ತಾರೆ. ಅನಿವಾರ್ಯ ಕಾರಣದಿಂದ ಮತ್ತು ನನ್ನಿಂದ ವಿಳಂಬ ಆಗಿ ನಮ್ಮ ರೈತರಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾ ಹೆಂಗೂ ನಮ್ಮ ರಸ್ತೆ ಪೂಜಾಕ್ಕೆ ಬಂದಿದ್ದೆ. ಅದಕ್ಕೆ ನಾನೇ ಇಲ್ಲಿ ಬಂದು ನಮ್ಮ ಅಪೇಕ್ಷೆ ಮೇರೆಗೆ ಮತ್ತು ನಮ್ಮಿಂದ ರೈತರಿಗೆ ತೊಂದರೆ ಆಗಬಾರ್ದು ಅನ್ನೋಂಥ ಕಾರಣದಿಂದ ಮಾಡಿದ್ದೀನಿ. ಅವರು ಅಧಿಕಾರಿಗಳ ಆ ಥರ ಏನಿಲ್ಲ, ಎಲ್ಲರೂ ಒಂದೇ ಈ ಗೌಡ್ರು ಇನ್ನೊಂದು ಈ ಮಷೀನನ್ನು ನೀವು ಮೋಟ್ರ್ ಆನ್ ಮಾಡಿದ್ರಿ, ಈ ಕರೆಂಟು ಎಲ್ಲ ಹಳ್ಳಿಗಳಿಗೂ ಏಕಕಾಲಕ್ಕೆ ವಿದ್ಯುತ್ ಸಪ್ಲೈ ಆಗ್ತದೆ ಅಥವಾ ಏನಾದರೂ ಪ್ರೋಟೋಕಾಲ್ ಸಿಸ್ಟಮ್? 4 ಫೀಡರ್ ಅದಾವ್ರಿ. ಈಗ 2 ಫೀಡರ್ ಚಾರ್ಜ್ ಆಗ್ಯಾವ. ಇನ್ನೂ 2 ಫೀಡರ್ ಚಾರ್ಜ್ ಆಗಬೇಕು. ಅವು ಚಾರ್ಜ್ ಆದ್ಮ್ಯಾಗ ನಾಳೆ ಬಿಟ್ಟು ನಾಡ್ದಿಂದ ಹಗಲತ್ತು ಶಿಫ್ಟ್ ವೈಸ್ ಇರ್ತದೆ. ಒಂದು ಕಡೆ 7 ತಾಸು ಒಂದು ಕಡೆ ಕೊಡ್ತಾರೆ, ಇನ್ನೊಂದು 7 ತಾಸು ಇನ್ನೊಂದು ಕಡೆ ಕೊಡ್ತಾರೆ. ರೈತರಿಗೆ ಒಟ್ಟು ನಮ್ಮ ಆಸೆ ಏನೈತಂದ್ರೆ 7 hours ಇನ್ ಡೇದಾಗ ಸಿಗಬೇಕು. ರಾತ್ರಿ ಕೆಲವೊಂದು ಹುಳ ಹುಟ್ಟಿ ಕೆಲವೊಂದು ತೊಂದರೆಗಳು ಆಗಬಾರ್ದು ಅನ್ನೋಂಥ ವಿಚಾರದಿಂದ ಸ್ವಲ್ಪ 2 ದಿವಸನಾಗ ಇದು ಸ್ಟಾರ್ಟ್ ಆಗ್ತದ. ಸೆಟ್ ಆಗಕ್ಕೆ 1 ವಾರ ಹೋಗ್ತದ. ಅವಾಗ ಎಲ್ಲ ರೈತರಿಗೆ ಸಂಪೂರ್ಣವಾಗಿ ಹಗಲತ್ತು ಕರೆಂಟ್ ಕೊಡುವಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೀವಿ ಅನ್ನೋಂಥ ಮಾತನ್ನು ಇಲ್ಲ.